ಒಳ್ಳೆಯ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾನು ನೀಡುವಂತಹ ವಿಡಿಯೋ ತಪ್ಪದೆ ಮಿಸ್ ನೋಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ನೇಬರ್ಸ್ ಎಲ್ಲರಿಗೂ ಸಹ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನು ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. Dear students, some of the students are expecting me to teach completely in English. Intentionally, I am using more Kannada because for the students, those who are studying in English medium schools of Hindi mother tongue, the students of Hindi mother tongue, they can learn by the help of so many Hindi YouTube channels. Those who are giving them the CBSE English medium knowledge only in their mother tongue Hindi, and there is no more dependency on paid applications. I feel it is my prime duty to do the service to our Karnataka by using more and more Kannada. Because of that only, intentionally I am doing it. Please understand it. After completion of this task, I am going to start a new YouTube channel in which I am going to teach completely in English. Okay? Till then, please wait and then please support me. ಹೇಳಿದ ಅರ್ಥ ಆಯ್ತಾ ಸ್ನೇಹಿತರೆ? ಇದು ಕರ್ನಾಟಕಕ್ಕೆ ನನ್ನ ಒಂದು ಅತ್ಯಗತ್ಯವಾಗಿರುವಂತಹ ಸೇವೆ ಅನ್ಕೊಂಡು ಮಾಡ್ತಿದ್ದೀನಿ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ 8th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನಲ್ಲಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರಲ್ಸ್ ಇದರ ಎಕ್ಸರ್ಸೈಸ್ 3.3 ದಲ್ಲಿರುವಂತಹ 10th ಕ್ವೆಶ್ಚನ್, 11th ಕ್ವೆಶ್ಚನ್ ಮತ್ತು ಲಾಸ್ಟ್ 12th ಕ್ವೆಶ್ಚನ್ ಇವೆಲ್ಲವನ್ನು ಸಹ ಈ ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಮಾಡೋಣ. ಬನ್ನಿ, ಮೊದಲನೇ ಕ್ವೆಶ್ಚನ್ ಆಫ್ ದ ಎಪಿಸೋಡ್, 10th ಕ್ವೆಶ್ಚನ್. ಇದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರಿ. ಎಕ್ಸ್ಪ್ಲೇನ್ ಹೌ ದಿಸ್ ಫಿಗರ್ ಈಸ್ ಟ್ರಾಪಿಸಿಯಂ. ಈ ಫಿಗರ್ ಯಾವ ರೀತಿ ಟ್ರಾಪಿಸಿಯಂ ಅಂತ ಹೇಳ್ತೀರಿ. ವಿಚ್ ಆಫ್ ಇಟ್ಸ್ ಟೂ ಸೈಡ್ಸ್ ಆರ್ ಪ್ಯಾರಲಲ್. ಇದರಲ್ಲಿರುವಂತ ಎರಡು ಸೈಡ್ ಯಾವ ಪ್ಯಾರಲ್ ಅಂತ ಹೇಳ್ತೀರಿ. ಸರ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್, KLNM ಅವೇ ಪ್ಯಾರಲ್ ರೀತಿ ಕಾಣ್ತವೆ ಅಂತ ನಮ್ಗೆ ಅನ್ಕೊಂಡಂಗೆ ಹೇಳೋದಲ್ಲ. ಅವ್ರು ಹೇಳಿರೋ ಪ್ರಕಾರ ಪ್ಯಾರಲಲ್ ಯಾವುವು ಅನ್ನೋದನ್ನು ಯಾವ ರೀತಿ ನೀವು ಪ್ರೂವ್ ಮಾಡ್ತೀರಿ. ಟ್ರಾಪಿಸಿಯಂ ಅಂದ್ರೇನು, ಒನ್ ಸೆಟ್ ಆಫ್ ಅಪೋಸಿಟ್ ಸೈಡ್ಸ್ ಮಸ್ಟ್ ಬಿ ಪ್ಯಾರಲಲ್. ಓನ್ಲಿ ಒನ್ ಸೆಟ್. ಎರಡೂ ಸೆಟ್ ಇತ್ತಂದ್ರೆ ಪ್ಯಾರಲೋಗ್ರಾಮ್ ಅಂತ ಅಂದ್ಬಿಡ್ತೀವಿ. ಎರಡು ಸೆಟ್ ಇರೋಂತ ನೆಸಿಟಿ ಇಲ್ಲ. ಒನ್ ಸೆಟ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದ್ಬಿಟ್ರೆ ಸಾಕು. ಇದು ಅದ್ರಾಗಿರ್ಲಿ, ಇದು ಅದ್ರಾಗಿರ್ಲಿ. ಓಕೆ, ಇದು ಅರ್ಥ ಆಯ್ತಾ? ಈಗ ಒಂದು ವಿಷಯ ಅರ್ಥ ಮಾಡ್ಕೊಂಡ್ರಿ. ಪ್ಯಾರಲಲ್ ಲೈನ್ಸ್ ಇರ್ತವೆ. ಈ ಪ್ಯಾರಲಲ್ ಲೈನ್ ಹತ್ರ ಒಂದೇನಾದ್ರೂ ಟ್ರಾನ್ಸ್ವರ್ಸಲ್ ಹೋತಂದ್ರೆ ಪ್ಯಾರಲಲ್ ಲೈನ್ಸ್ ನ ಪಕ್ಕದಲ್ಲಿ ಆಗಿರುವಂತಹ ಆಂಗಲ್ಸ್ ಅಂದ್ರೆ ಈ ಟ್ರಾನ್ಸ್ವರ್ಸಲ್ ಗೆ ಆಗಿರುವಂತಹ ಅಡ್ಜಸೆಂಟ್ ಆಂಗಲ್ಸ್ ಇವೆರಡನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಇರುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಒಂದು ಪ್ಯಾರಲೋಗ್ರಾಮ್ ನಲ್ಲಿ ಅಡ್ಜಸೆಂಟ್ ಆಂಗಲ್ಸ್ ನ ಆಡ್ ಮಾಡಿದ್ರೆ 180 ಡಿಗ್ರಿ ಯಾಕಿರುತ್ತೆ? ಯಾಕಂದ್ರೆ ಆ ಕಡೆ ಈ ಕಡೆ ಇರುವಂತಹ ಲೈನ್ಗಳು ಪ್ಯಾರಲಲ್ ಲೈನ್ಗಳು. ಪ್ಯಾರಲಲ್ ಲೈನ್ಗಳಲ್ಲಿ ಆಗಿರುವಂತಹ ಅಡ್ಜಸೆಂಟ್ ಆಂಗಲ್ಸ್ 180 ಇರುತ್ತೆ. ಇವು ಸಹ ಪ್ಯಾರಲಲ್ ಲೈನ್ ಇರ್ತವೆ ಪ್ಯಾರಲೋಗ್ರಾಮ್ ನಲ್ಲಿ. ಹಾಗಾಗಿ ನೀವು ಈ ಆಂಗಲ್ ತಗೊಂಡ್ರು ಸಹ ಇವು ಎರಡು ಪ್ಯಾರಲಲ್ ಲೈನ್. ಇದು ಟ್ರಾನ್ಸ್ವರ್ಸಲ್ ಅಂತ ತಗೊಂಡ್ರೆ ಇವು ಎರಡು ಆಂಗಲ್ ಪ್ಯಾರಲಲ್ ಲೈನ್ಗಳ ಮಧ್ಯದಲ್ಲಿ ಆಗಿರುವಂತಹ ಅಂದ್ರೆ ಟ್ರಾನ್ಸ್ವರ್ಸಲ್ ಮೇಲೆ ಆಗಿರುವಂತಹ ಆಂಗಲ್ಗಳು. ಹಾಗಾಗಿ ಇವೆರಡನ್ನೂ ಆಡ್ ಮಾಡಿದ್ರೆ 180 ಇರುತ್ತೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಮಾರಲ್ ಆಫ್ ದ ಸ್ಟೋರಿ, ಪ್ಯಾರಲಲ್ ಲೈನ್ಸ್ ಗಳ ಹತ್ರ ಆಗಿರುವಂತಹ ಆಂಗಲ್ಸ್, ಟ್ರಾನ್ಸ್ವರ್ಸಲ್ ಮೇಲೆ ಪ್ಯಾರಲಲ್ ಲೈನ್ ಹತ್ರ ಆಗಿರುವಂತಹ ಆಂಗಲ್ ಗಳನ್ನ ನಾವು ಆಡ್ ಮಾಡಿದ್ರೆ, ಅಂದ್ರೆ ಆ ಅಡ್ಜಸೆಂಟ್ ಆಂಗಲ್ ಗಳನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಇರುತ್ತೆ. ಹಾಗಾಗಿ ನಾವು ಇವೆರಡನ್ನು ಆಡ್ ಮಾಡಿದ್ರೆ 180 ಬರುತ್ತೆ. 100 ಡಿಗ್ರಿ ಪ್ಲಸ್ 80 ಡಿಗ್ರಿ, 180 ಡಿಗ್ರಿ ಬಂತು. ಅವಾಗ ಏನ್ ಹೇಳ್ಬೋದು, ಆಂಗಲ್ M ಅಂಡ್ ಆಂಗಲ್ L, ದೀಸ್ ಟು ಆರ್ ಅಡ್ಜಸೆಂಟ್ ಆಂಗಲ್ಸ್. ಅಡ್ಜಸೆಂಟ್ ಆಂಗಲ್ಸ್ ನ ಸಮ್ 180 ಆಯ್ತಂದ್ರೆ ಅದರ ಆ ಕಡೆ ಈ ಕಡೆ ಅಂತ ಲೈನ್ಗಳು ನೀವು ಪ್ಯಾರಲಲ್ ಲೈನ್ಸ್ ಅಂತ ಅರ್ಥ. ಆಂಗಲ್ M ಪ್ಲಸ್ ಆಂಗಲ್ L ಈಸ್ ಈಕ್ವಲ್ ಟು 100 ಡಿಗ್ರಿ ಪ್ಲಸ್ 80 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಅರ್ಥ ಆಯ್ತಾ? ಇವೆರಡು ಸೇರಿದ್ರೆ 180 ಡಿಗ್ರಿ ಆಯ್ತು. ದೇರ್ಫೋರ್ NM and KL are parallel. ಹಾಗೆ ಹೇಳ್ತೀರಿ, ಬಿಕಾಸ್ ಸಮ್ ಆಫ್ consecutive interior angles is 180 ಡಿಗ್ರಿ. ಅಥವಾ ನೀವು ಪ್ಯಾರಲೋಗ್ರಾಮ್ ಟೈಪೇ ಕಂಪೇರ್ ಮಾಡಿ ಬರೀತೀರಂದ್ರೆ ಈಗ ಆಲ್ರೆಡಿ ಹೇಳಿದ ಸ್ಟಾರ್ಟಿಂಗ್ ನಲ್ಲಿ ಆ ರೀತಿ ಸಹ ಬರೀಬಹುದು. ಸೊ KLMN is a trapezium because NM and KL are parallel. Which of its two sides are parallel? Already ಬರೆದಿವೆ NM ಮತ್ತು KL ಅಂತ. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ಇದೇ ರೀತಿ
ಇರುವಂಥ ಕ್ವಶನ್ ಸ್ವಲ್ಪ ಇದಕ್ಕೆ ಅಪೋಸಿಟ್ ಇದೆ ಅಷ್ಟೇ. ಫೈಂಡ್ ಮೆಜರ್ ಆಫ್ ಆಂಗಲ್ ಸಿ, ಇಲ್ಲಿದೆ ಆಂಗಲ್ ಸಿ, ಇದನ್ನು ನಾವು ಇದರ ಮೆಜರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಇನ್ ದ ಫಿಗರ್. ಇಫ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ, ಎ ಬಿ ಮತ್ತು ಡಿ ಸಿ ಎರಡು ಪ್ಯಾರಲಲ್ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ ಅವು ಪ್ಯಾರಲಲ್ ಅಂತ ಕೊಟ್ಟಾಗ ನಾವು ಸಾಲ್ವ್ ಮಾಡೋದು ಇನ್ನೂ ಈಸಿ ಆಗುತ್ತೆ. ಹೇಗೆ ಅಂದ್ರೆ 120 ಡಿಗ್ರಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ? ದ ಸಮ್ ಆಫ್ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ angle is 180 degree. ಎಲ್ಲಿ? ಇನ್ ಟ್ರಪೀಸಿಯಂ. ಆ ರೀತಿ ಸಹ ಹೇಳ್ಬೋದು. ಯಾಕಂದ್ರೆ ಟ್ರಪೀಸಿಯಂ ನಲ್ಲಿ ಒಂದು ಪೇರ್ ಪ್ಯಾರಲಲ್ ಲೈನ್ ಇರೋದ್ರಿಂದ ಅದರಲ್ಲಿ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ 180 ಆಗುತ್ತೆ ಎರಡನ್ನೂ ಆಡ್ ಮಾಡಿದ್ರೆ. ಇಲ್ಲಿ ಸಹ ಅದನ್ನೇ ನೀವು ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ಪ್ರಾಪರ್ಟಿಯನ್ನು ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಟೆಕ್ಸ್ಟ್ ಬುಕ್ ನಲ್ಲಿ ನಾನೀಗ ನಿಮಗೆ ಪ್ಯಾರಲೋಗ್ರಾಮ್ಗೆ ಕಂಪೇರ್ ಮಾಡಿ ಹೇಳಿದೆ. ಆದರೆ ಒಂದು ವಿಷಯನ ಅರ್ಥ ಮಾಡ್ಕೊಂಡ್ರೆ ಏನಂದ್ರೆ ಟ್ರಾಪಿಸಿಯಂ ನಲ್ಲಿ ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ ಇದು ಆಡ್ ಮಾಡಿದ್ರೆ 180, ಇದು ಆಡ್ ಮಾಡಿದ್ರು 180 ಬರುತ್ತೆ, ಇದು ಆಡ್ ಮಾಡಿದ್ರು 180 ಬಂದೇ ಬರುತ್ತೆ. ಅಂದ್ರೆ ಕಂಟಿನ್ಯೂಸ್ ಇಂಟೀರಿಯರ್ ಆಂಗಲ್ಸ್ ಆಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ. ಇದು ಒಂದು ಪ್ರಾಪರ್ಟಿ ಆಫ್ ಟ್ರಾಪಿಸಿಯಂ. ಅರ್ಥ ಆಯ್ತಾ? ಈಗ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ ಟ್ರಾನ್ಸ್ಫರ್ ಆದಾಗ ಸಬ್ಟ್ರಾಕ್ಟ್ ಆಗುತ್ತೆ. 60 ಡಿಗ್ರಿ ಆಂಗಲ್ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಬೇಕಾದ್ರೆ ನೋಡ್ರಿ 120 ಇದು 60 180 ಆಯ್ತಾ? ಅರ್ಥ ಆಯ್ತಾ? ಈ ರೀತಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಬಹುದು. ಬನ್ನಿ ಸ್ನೇಹಿತರೆ, ಈಗ 12th ಕ್ವಶನ್ ಅಥವಾ ಲಾಸ್ಟ್ ಕ್ವಶನ್ ಆಫ್ 3.3 ಎಕ್ಸರ್ಸೈಸ್ ಇದನ್ನ ಸಾಲ್ವ್ ಮಾಡೋಣ. ಫೈಂಡ್ ದ ಮೆಜರ್ ಆಫ್ ಆಂಗಲ್ ಪಿ ಅಂಡ್ ಆಂಗಲ್ ಎಸ್. ಆಂಗಲ್ ಪಿ ಮತ್ತು ಆಂಗಲ್ ಎಸ್ ಇವುಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಫ್ ಎಸ್ ಪಿ ಅಂಡ್ ಆರ್ ಕ್ಯೂ ಆರ್ ಪ್ಯಾರಲಲ್, ಎಸ್ ಪಿ ಅದಕ್ಕೋಸ್ಕರ ಇಲ್ಲಿ ಈ ಮಾರ್ಕ್ ಹಾಕಿರೋದು, ಆರ್ ಕ್ಯೂ ಈ ಮಾರ್ಕ್ ಹಾಕಿದೆ, ಆರ್ ಪ್ಯಾರಲಲ್, ಇವೆರಡು ಪ್ಯಾರಲಲ್ ಲೈನ್ ಇನ್ ದ ಫಿಗರ್. ಇಫ್ ಯು ಫೈಂಡ್ ಮೆಜರ್ ಆಫ್ ಆರ್ 90 ಡಿಗ್ರಿ ಇದೆಯಲ್ಲ, ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ದಾರೆ ಮೆಜರ್ ಆಫ್ ಆರ್. ಈಸ್ ದೇರ್ ಮೋರ್ ದನ್ ಒನ್ ಮೆಥಡ್ ಟು ಫೈಂಡ್ ಮೆಜರ್ ಆಫ್ ಆಂಗಲ್ ಪಿ? ಆಂಗಲ್ ಪಿ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಇಂದ ಫೈಂಡ್ ಔಟ್ ಮಾಡಬಹುದಾ? ನೀವು ಒಂದು ಮೆಥಡ್ ಇಂದ ಫೈಂಡ್ ಔಟ್ ಮಾಡ್ತೀರಿ, ಇನ್ನೊಂದು ಮೆಥಡ್ ಇದನ್ನ ಅಥವಾ ಇನ್ನು ಹೆಚ್ಚಿಗೆ ಮೆಥಡ್ ಇದಾವ ಅಂತ ಕೇಳಿದ್ದಾರೆ. ಓಕೆ, ಮೊದಲು ಅವ್ರು ಕೇಳಿರುವಂತ ಪಿ ಮತ್ತು ಎಸ್ ಈ ಆಂಗಲ್ ಗಳನ್ನ ಫೈಂಡ್ ಔಟ್ ಮಾಡೋಣ. ಪಿ ಮತ್ತು ಎಸ್. ಈಗ ಆಂಗಲ್ ಪಿ ಪ್ಲಸ್ ಆಂಗಲ್ ಕ್ಯೂ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ? ಕಾನ್ಸಿಕ್ಯೂಟಿವ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳಿದ್ದೆ, ಆ ರೀತಿ ಅಂತ ಬರೀಬಹುದು. ಅಥವಾ ನಾನು ಏನ್ ಹೇಳಿದ್ದೆ, ಪ್ಯಾರಲಲ್ ಸೈಡ್ಗೆ ಅಂದ್ರೆ ಎರಡು ಸೈಡ್ ಪ್ಯಾರಲಲ್ ಇದಾವಲ್ಲ, ಆ ಎರಡು ಪ್ಯಾರಲಲ್ ಸೈಡಿನ ಪಕ್ಕದಲ್ಲಿ ಆಗಿರುವಂತ ಅಡ್ಜಸೆಂಟ್ ಆಂಗಲ್ಸ್ ಅವುಗಳನ್ನ ಆಡ್ ಮಾಡಿದ್ರು ಸಹ 180 ಡಿಗ್ರಿ ಬರುತ್ತೆ ಅಂತ ಆ ರೀತಿ ಬರೀಬಹುದು ಅಂತ ಹೇಳಿದೆ. ಇದನ್ನ ಇನ್ನೊಂದು ರೀತಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್. ಎರಡು ಪ್ಯಾರಲಲ್ ಲೈನ್ಗಳು ಕಟ್ ಮಾಡಿರುವಂತಹ ಟ್ರಾನ್ಸ್ವರ್ಸಲ್ ಏನಿದೆ, ಆ ಟ್ರಾನ್ಸ್ವರ್ಸಲ್ ಸೇಮ್ ಸೈಡ್ ಇರುವಂತಹ ಆಂಗಲ್ಸ್ ಆಡ್ ಮಾಡಿದ್ರೆ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಈ ರೀತಿ ಸಹ ಇದನ್ನ ಬರೀಬಹುದು. ಅದಕ್ಕೋಸ್ಕರ ಈ ಎಪಿಸೋಡ್ ನಲ್ಲಿ ಬೇರೆ ಬೇರೆ ರೀತಿ ಯಾವ ರೀತಿ ನಾವು ಇದನ್ನ ಪ್ರೂವ್ ಮಾಡಬಹುದು ಅಥವಾ ನಾವು ರೀಸನ್ ಅನ್ನ ಕೊಡಬಹುದು ಅನ್ನೋದಕ್ಕೋಸ್ಕರ ಬೇರೆ ಬೇರೆ ರೀತಿನೇ ಬರೀತಿದ್ದೀನಿ. ಆದ್ರೆ ನೀವು ಈ ಮೂರರಲ್ಲಿ ಒಂದು ರೀತಿಯನ್ನು ಅರ್ಥ ಮಾಡ್ಕೊಂಡು ಒಂದು ರೀತಿಯ ಬಗ್ಗೆ ನೀವು ರೀಸನಿಂಗ್ ಮಾಡಿದ್ರೆ ಸಾಕು, ಅಥವಾ ಒಂದು ರೀತಿಯ ರೀಸನಿಂಗ್ ಮಾಡಿದ್ರೆ ಸಾಕು. ಓಕೆ, ಯಾಕೆ? angles on the same side of ಟ್ರಾನ್ಸ್ವರ್ಸಲ್ ಅಂದ್ರೆ ಪ್ಯಾರಲಲ್ ಲೈನ್ಗೆ ಕಟ್ ಆಗಿರೋಂಥ ಟ್ರಾನ್ಸ್ವರ್ಸಲ್, ಮತ್ತೆ ಎಲ್ಲಾ ಲೈನ್ಗಳಿಗೂ ಕಟ್ ಆಗಿರೋಂಥ ಟ್ರಾನ್ಸ್ವರ್ಸಲ್ ಅಲ್ಲ. ಈಗ ಆಂಗಲ್ ಪಿ ಪ್ಲಸ್ ಆಂಗಲ್ ಕ್ಯೂ ಎಷ್ಟಿದೆ? 130 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಪಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ. ಆಡ್ ಆಗಿರೋದು ಈ ಕಡೆ ಹೋದ್ರೆ ಸಬ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್ ಆಂಗಲ್ ಪಿ ಈಸ್ ಈಕ್ವಲ್ ಟು 180 ಅಲ್ಲಿ 130 ಹೋದ್ರೆ 50 ಡಿಗ್ರಿ. ಅರ್ಥ ಆಯ್ತಾ? ನಮ್ಗೀಗ 50 ಡಿಗ್ರಿ ಇದು ಸಿಕ್ತು. ನೆಕ್ಸ್ಟ್ ಏನ್ ಕೇಳಿದ್ರೆ ಪಿ ಆದ ನಂತರ ಎಸ್.
ಎಸ್ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಇದೇ ರೀಸನ್ ಅನ್ನು ಕೊಟ್ಟು ಇದೇ ರೀಸನಿಂಗ್ ಅನ್ನು ಕೊಟ್ಟು ನಾವೇನ್ ಮಾಡಬಹುದು, ಎಸ್ ಅನ್ನು ಸಹ ಫೈಂಡ್ ಔಟ್ ಮಾಡಬಹುದು. ಹೇಗೆ? ಆಂಗಲ್ ಎಸ್ ಪ್ಲಸ್ ಆಂಗಲ್ ಆರ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ? angles on the same side of ಟ್ರಾನ್ಸ್ವರ್ಸಲ್. ಪ್ಯಾರಲಲ್ ಲೈನ್ ಕಟ್ ಮಾಡಿರುವಂತ ಟ್ರಾನ್ಸ್ವರ್ಸಲ್ ಇದು ಅಂತ ತಗೊಂತೀವಿ ಎಸ್ ಆರ್. ಹಾಗಾಗಿ ಸೇಮ್ ಸೈಡ್, ಮತ್ತೆ ಆ ಕಡೆ ಒಂದು ಈ ಕಡೆ ಒಂದಲ್ಲ, ಸೇಮ್ ಸೈಡ್ ಇದೆ. ಹಾಗಾಗಿ ಎರಡನ್ನೂ ಸೇರಿದ್ರೆ 180 ಆಗುತ್ತೆ ಅಂತ. ಕ್ಲಿಯರ್ ಆಯ್ತಾ? ಅದನ್ನ ಬಿಟ್ಟು ನೀವು ಈ ಹಿಂದಿನ ಕ್ವಶನ್ ಅಲ್ಲಿ ಯಾವ ರೀತಿ ರೀಸನಿಂಗ್ ಕೊಟ್ಟಿದ್ದೆ ಅದನ್ನು ಬರೆದ್ರು ಓಕೆ. ಆದ್ರೆ ನಿಮಗೆ ಎಲ್ಲಾ ರೀತಿಯ ನಾಲೆಜ್ ಇಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ರೀತಿ ನಾನು ಸಾಲ್ವ್ ಮಾಡ್ತಿದ್ದೀನಿ. ಈಗ ಆಂಗಲ್ ಎಸ್ ಪ್ಲಸ್ ಆಂಗಲ್ ಆರ್ 90 ಡಿಗ್ರಿ ಇದೆ. ಈ ರೀತಿ ಸಿಂಬಲ್ ಕೊಟ್ರ ಅಂದ್ರೆ 90 ಅಂತ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಎಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಅರ್ಥ ಆಯ್ತಾ? ಈಗ ಆಂಗಲ್ ಎಸ್ ಇಸ್ ಈಕ್ವಲ್ ಟು 180 ಅಲ್ಲಿ 90 ಹೋದ್ರೆ 90 ಡಿಗ್ರಿ. ಆಂಗಲ್ ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಕ್ವಶನ್ ಏನ್ ನೋಡಿ ನೆಕ್ಸ್ಟ್ ಕೇಳಿದ್ರು, ಇಫ್ ಯು ಫೈಂಡ್ ಮೆಜರ್ ಆಫ್ ಆಂಗಲ್ ಆರ್, ಅದು ಕೊಟ್ಟಿದ್ದಾರೆ 90 ಡಿಗ್ರಿ, ಈಸ್ ದೇರ್ ಮೋರ್ ದನ್ ಒನ್ ಮೆಥಡ್ ಟು ಫೈಂಡ್ ಮೆಜರ್ ಆಫ್ ಪಿ? ಬೇರೆ ಮೆಥಡ್ ಅನ್ನ ಬಳಸಿ ಸಹ ಮೆಜರ್ ಆಫ್ ಪಿ ಅನ್ನ ಫೈಂಡ್ ಔಟ್ ಮಾಡಬಹುದಾ? ಈ ಮೆಥಡ್ ನಲ್ಲಿ ನಾವು ಪಿ ಆಂಗಲ್ ನ ಫೈಂಡ್ ಔಟ್ ಮಾಡಿದ್ವಲ್ಲ, ಇದನ್ನ ಬಿಟ್ಟು ಬೇರೆ ಮೆಥಡ್ ಇದೆಯಾ ಅಂತ ಹೇಳಿದ್ರೆ ಬೇರೆ ಮೆಥಡ್ ಇದೆ. ಯಾಕಂದ್ರೆ ಇದನ್ನ ನಾವು ಫೈಂಡ್ ಔಟ್ ಮಾಡಿಲ್ಲ ಅಂತ ಅನ್ಕೊಳ್ರಿ. ನಾವು ಎಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ ಅನ್ಕೊಳ್ರಿ, ಆರ್ ಕೊಟ್ಟಿದ್ದಾರೆ, ಕ್ಯೂ ಆಂಗಲ್ 130 ಡಿಗ್ರಿ ಇದೆ ಅಂದ್ರೆ ಬೈ ಯೂಸಿಂಗ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟರಲ್ ವಿ ಕ್ಯಾನ್ ಫೈಂಡ್ ಔಟ್ ಆಂಗಲ್ ಪಿ. ಓಕೆ, ಇದು ಇನ್ನೊಂದು ದಾರಿನಾ? ಅದನ್ನೇ ಬರೆಯೋದು ಅಷ್ಟೇ, ಏನಿಲ್ಲ. ಎಸ್ ವಿ ಕ್ಯಾನ್ ಫೈಂಡ್, ಏನನ್ನ ಫೈಂಡ್ ಮಾಡೋದು? ಮೆಜರ್ ಆಫ್ ಆಂಗಲ್ ಪಿ ಬೈ ಯೂಸಿಂಗ್ ಯಾವುದು? ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಕ್ವಾಡ್ರಿಲ್ಯಾಟರಲ್. ಈ ಮೆಥಡ್ ನಲ್ಲೂ ಸಹ ನಾವು ಮೆಜರ್ ಆಫ್ ಆಂಗಲ್ ಪಿ ಅನ್ನ ಫೈಂಡ್ ಔಟ್ ಮಾಡಬಹುದು ಅಂತ. ಇಲ್ಲಿಗೆ ಈ ಎಕ್ಸರ್ಸೈಜ್ ಕಂಪ್ಲೀಟ್ ಆಗಿ ಮುಗಿತು. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ 3.4 ಎಕ್ಸರ್ಸೈಜ್ ಅನ್ನು ಸ್ಟಾರ್ಟ್ ಮಾಡೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.